ನನ್ನ ಕೈ ಕೆಳಗಡೆ ಕೆಲಸ ಮಾಡಬೇಕು ಅಂತ ಗೊತ್ತಿದ್ದು ಬಂದ ಇವಳು. ಏನ್ ನಡೀತಾ ಇದೆ ಇಲ್ಲಿ? ಭಾಗ್ಯ ಏನಾಯ್ತು? ಏನೋ ಯೋಚನೆ ಮಾಡ್ತಿದ್ಯಾ? ಏನಾದ್ರೂ ಪ್ರಾಬ್ಲಮಾ? ಏನಿಲ್ಲ ಏನಿಲ್ಲ. ಅಲ್ಲ ಭಾಗ್ಯ, ನಾನು ಇಲ್ಲಿಗೆ ಬರೋ ವಿಷಯ ನಿನಗೆ ಗೊತ್ತಿರ್ಲಿಲ್ವಾ? ನಾನು ಕನಿಕಂಗೆ ರೆಸ್ಯೂಮ್ ಫಾರ್ವರ್ಡ್ ಮಾಡಿದ್ದೆ. ಅವಳು ನಿನ್ಗೆ ಹೇಳಿರ್ತಾಳೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಆದಿಯವ್ರು ಹೇಳಿದ್ರು ಯಾರೋ ಫಿನಾನ್ಸ್ ಮ್ಯಾನೇಜರ್ ಪೋಸ್ಟ್ ಬರ್ತಾರೆ ಅಂತ. ಆದ್ರೆ ಅದು ನೀನಂತ ನನಗೆ ಗೊತ್ತಿರ್ಲಿಲ್ಲ. ನಾನೇ ಭಾಗ್ಯ. ಅಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟೆ. ಹಳೆಯ ಆಫೀಸಲ್ಲಿ ತಾಂಡವ್ಗಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಅಲ್ಲಿ ಕೆಲಸ ಮಾಡೋದು ತಾಂಡವ್ಗೆ ಇಷ್ಟ ಇರಲಿಲ್ಲ. ಗೆಳತಿ, ಯಾಕೆ ಎಲ್ಲರೂ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಲ್ಲ. ಫ್ರೆಂಡು, ನಮ್ ತಂದಿ ಕಾಣಿಸ್ತಾ ಇಲ್ಲ. ಹಾಯ್ ಬ್ರದರ್, ಗುಡ್ ಮಾರ್ನಿಂಗ್. ಹಾಯ್ ಬ್ರದರ್. ಈ ರೇಂಜಿಗೆ ಯೋಚನೆ ಮಾಡ್ತಿದ್ದಾರೆ. ಹಾಯ್ ಬ್ರದರ್. ಹಾಯ್ ಬ್ರದರ್. ಹಾಯ್ ಬ್ರದರ್. ಯಾವಾಗ ಬಂದ್ರಿ? ಯಾವಾಗ ಬಂದ? ನಾನು ಆಗಲೇ ಬಂದು 2 ಸಲ ವಿಶ್ ಮಾಡಿದೆ. ನೀವೆಲ್ಲೋ ಕಳ್ದೋಗಿದ್ದೀರಾ. ಹೌದಾ? ಏನಾಯ್ತು ಬ್ರದರ್? ಯಾಕೋ ಸ್ವಲ್ಪ ಡಲ್ಲ ಕಾಣಿಸ್ತಿದ್ದೀರಾ? ಅದೇ ಬ್ರದರ್, ಭಾಗ್ಯ ಅವ್ರನ್ನ ನೆನ್ಸ್ಕೊಂಡು ಬೇಜಾರಾಗ್ತಾ ಇತ್ತು. ಇವ್ರ ಬಾಯಲ್ಲಿ ಭಾಗ್ಯನ ಗುಣಗಾನ ಮುಗಿಯಲ್ಲ ಅನ್ಸತ್ತೆ. ಯಾಕೆ ಬ್ರದರ್, ಏನಾಯ್ತು? ಅಯ್ಯೋ, 1 ಸಲ ಅಲ್ಲ ಫ್ರೆಂಡು, 100 ಸಲ ಫೋನ್ ಮಾಡಿದ್ದೀನಿ. ಮೊದಲು ತಗೋತಾ ಇರ್ಲಿಲ್ಲ, ಈಗ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಅದೇವ್ರೆ, ಅವಳೆಲ್ಲ ಫ್ರೆಂಡ್ಸ್ಗೂ ಫೋನ್ ಮಾಡಿ ಕೇಳಿ, ಯಾರಿಗೂ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಎಲ್ಲಾದ್ರೂ ಇಷ್ಟು ಲೇಟ್ ಅವಳು ಯಾವತ್ತೂ ಮಾಡ್ದೋಳೆ ಅಲ್ಲ. ಅಲ್ಲ ಬ್ರದರ್, ಅಷ್ಟಕ್ಕೆಲ್ಲ ಯಾರಾದ್ರೂ ಹೊಡಿತಾರ ಹೇಳಿ? ಹೌದು ಬ್ರದರ್, ಹೊಡೆದಿರೋದು ತಪ್ಪೆ. ಆದ್ರೆ ಅದಕ್ಕೆ ತನ್ವಿ ತಗೊಂಡಿರೋ ಡಿಸಿಷನ್ ಇದೆಯಲ್ಲ, ಅದು ತುಂಬಾ ದೊಡ್ಡ ತಪ್ಪು. ಹೌದಾ? ಏನ್ ಮಾಡಿದ್ಲು ಬ್ರದರ್ ಅವಳು? ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲು. ಮನೆ ಬಿಟ್ಟು ಹೋದ್ರು ತೊಂದರೆ ಇರ್ಲಿಲ್ಲ. ಆದ್ರೆ ಈಡೇಟ್ ಅವ್ರ ಅಪ್ಪ ಇದ್ದಾನೆ ನೋಡಿ, ಇವ್ರನ್ನೆಲ್ಲ ನಡು ನೀರಲ್ಲಿ ಬಿಟ್ಟು ಹೋದ್ನಲ್ಲ, ಅವನ್ ಮನೆಗೆ ಹೋಗಿದ್ದಾಳೆ. ಆ ಇಡಿಯೇಟ್ ಅದೇನ್ ಹೇಳಿ ತಲೆ ಕೆಡಿಸಿದನೋ ಏನೋ. ಬ್ರದರ್, ಏನಾಯ್ತು ಬ್ರದರ್? ಯಾಕೆ ಕಿರ್ಚ್ಕೊಂಡ್ರಿ? ಸಾರಿ ಬ್ರದರ್, ಅದು ಮಗು ಮನೆ ಬಿಟ್ಟು ಹೋಯ್ತು ಅಂತ ಹೇಳಿದ್ರಲ್ಲ, ಒಂಥರ ಹರ್ಟ್ ಆಗಿ ಇಮೋಷನ್ಸ್ ಆಚೆ ಬಂದ್ಬಿಡ್ತು ಅಷ್ಟೇ. ಅಲ್ಲ ಬ್ರದರ್, ತನ್ವಿ ಯಾಕೆ ಅವ್ರ ಅಪ್ಪನ ಹತ್ರ ಹೋದ್ಲು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಬ್ರದರ್, ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತ. ಪಾಪ ಭಾಗ್ಯ ಅವಳಿಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಯಾಕಿದೆಲ್ಲ ಅವಳಿಗೆ ಅರ್ಥ ಆಗ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಅಂದ್ರೆ ಎಷ್ಟು ಪ್ರೀತಿ ಗೊತ್ತಾ ಭಾಗ್ಯ ಅವ್ರಿಗೆ. ಅಂಥ ಅಮ್ಮನ್ನ ಬಿಟ್ಟು ಆ ರಾಸ್ಕಲ್ ಡ್ಯಾಡ್ ಹತ್ರ ಹೋಗಿದ್ದಾಳೆ. ಅಲ್ಲ ಬ್ರದರ್, ನೀವ್ಯಾಕೆ ಅವ್ರ ಅಪ್ಪಂಗೆ ಅಷ್ಟೊಂದು ಬೈತಿದ್ದೀರಾ? ಅವನು ಪಾಪ ಭಾಗ್ಯಂಗಿಂತ ಚೆನ್ನಾಗಿ ನೋಡ್ಕೋಬಹುದಲ್ವಾ ಮಕ್ಕಳನ್ನ? ಎಷ್ಟೇ ಆದ್ರೂ ಮಗಳು ತಾನೆ, ಅಪ್ಪನ ಜೊತೆ ಚೆನ್ನಾಗಿರ್ಬೋದು, ಒಳ್ಳೆ ಪ್ರೀತಿ ಕೊಡ್ಬೋದೇನೋ, ಅದಕ್ಕೆ ಅವಳು ಅಪ್ಪನ ಹತ್ರ ಹೋಗಿರ್ತಾಳೆ. ಅಲ್ಲ ಬ್ರದರ್, ನೀವ್ ಹೇಳೋ ತರಾನೇ ಆ ರಾಸ್ಕಲ್ ತನ್ವಿನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋದಾದ್ರೆ ಅವ್ರ ಅಪ್ಪನ್ನ ಅವ್ರ ಅಮ್ಮನ್ನ ಇವ್ರನ್ನೆಲ್ಲ ಫ್ಯಾಮಿಲಿನ ನಡು ನೀರಿನಲ್ಲಿ ಯಾಕೆ ಬಿಟ್ಟು ಹೋಗ್ತಾ ಇದ್ದ ಹೇಳಿ? ಅದ್ರಲ್ಲೇ ಅವ್ನ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತಲ್ವಾ? ಅಲ್ಲ ಬ್ರದರ್, ಬಟ್ ನೀವೇ ತಪ್ಪು ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ನಾನ್ ತಪ್ಪು ಮಾಡ್ದ? ಏನ್ ತಪ್ಪು ಮಾಡ್ದೆ? ಅಲ್ಲ, ನಿಮ್ಗೆ ಅವ್ರ ಬಗ್ಗೆ ಏನು ಗೊತ್ತೇ ಇಲ್ವಲ್ಲ. ನೀವ್ ಬರೀ ಅವನ್ನ ಭಾಗ್ಯನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದೀರಾ, ಅವ್ರು ಹೇಳಿರೋದನ್ನ ಮಾತ್ರ ಕೇಳಿದೀರಾ. ಪಾಪ ಅವನ್ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲ ಕೇಳಿದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ತಿತ್ತು. ಕರೆಕ್ಟ್ ಬ್ರದರ್, ನೀವು ಹೇಳಿದ್ ಕರೆಕ್ಟ್. ಹೇಳಿ, ಅವನ ಯಾವಾಗ ಮೀಟ್ ಮಾಡೋಣ? ಅಲ್ಲ ಬ್ರದರ್, ಅದು ಅವನ ಕಥೆನೂ ಕೇಳೋಣ. ಹೇಳಿ, ಯಾವಾಗ ಮೀಟ್ ಮಾಡೋಣ? ಬ್ರದರ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಕೂಲ್ ಆರಾಮಾಗಿರಿ. ಇಲ್ಲ ಬ್ರದರ್,
ಕೂಲಾಗಿರೋಕ್ಕಾಗಲ್ಲ ನನಗೆ. ನೀವೀಗ ಎಷ್ಟೆಲ್ಲ ಹೇಳಿದ್ಮೇಲೆ ನಾನು ಅವನ ಭೇಟಿ ಆಗಲೇಬೇಕು. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅವನ ಹತ್ರ ತುಂಬ ಮಾತಾಡೋದಿದೆ. ಭಾಗ್ಯ, 1 ವಿಕೆಟ್ ಡೌನ್. ತನ್ವಿ ಇವಾಗ ನನ್ನ ಹತ್ರ ಮಾತಾಡಿರೋ ಮಾತನ್ನೇನಾದ್ರೂ ನೀನು ಕೇಳಿಸ್ಕೊಂಡಿದ್ರೆ ನಿನಗೆ ಪಕ್ಕ ಹಾರ್ಟ್ ಅಟ್ಯಾಕ್. ಡೋಂಟ್ ವರಿ ಭಾಗ್ಯ, ಇದೇ ಥರ ಒಬ್ಬೊಬ್ಬರನ್ನೇ ನನ್ನ ಕಡೆ ಹೇಳ್ಕೊಳ್ತಾ ಹೋಗ್ತೀನಿ. ಅಲ್ಲ, ಇಲ್ಲೆಲ್ಲ ಯಾಕೇನೂ ಗೊತ್ತಾಗ್ತಿಲ್ಲ. ಯಾವ ಡಿಫ್ರೆನ್ಸ್ ಕೂಡ ಇಲ್ಲ. ಇಷ್ಟಕ್ಕೂ ಇದು ಹಳೆ ಫೈಲು. ನಾನು ಹಳೆ ಫೈಲ್ ಹಿಡ್ಕೊಂಡು ಕೂತ್ರೆ ಏನು ಗೊತ್ತಾಗುತ್ತೆ? ಅಲ್ಲ, ಈ ಸಪ್ಲೈಯರ್ಗೆ ನಾನು ಬಂದಮೇಲೆ ಯಾಕೆ ಯಾವ ಆರ್ಡರು ಹೋಗಿಲ್ಲ? ಹೇಗೆ ತಿಳ್ಕೊಳ್ಳಿ? ಪ್ರಿಯಾ ಅವ್ರನ್ನ ಕೇಳಿದ್ರೆ ಗೊತ್ತಿರುತ್ತೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಓ ಪ್ರಿಯಾ ಅವರೇ ಬನ್ನಿ, ನಾನು ನಿಮಗೆ ಫೋನ್ ಮಾಡ್ತಿದ್ದೆ. ಏನು ಮೇಡಮ್, ಏನಾದ್ರು ಸಮಸ್ಯೆನಾ? ನನ್ನ ಸಮಸ್ಯೆ ಬಿಡಿ, ನೀವು ಯಾಕೆ ಬಂದಿದ್ದು? ಏನಾದರೂ ಹೇಳೋದಿತ್ತಾ? ಹಾಂ ಮೇಡಮ್, ಒಂದು ವಿಷಯ ಹೇಳೋಣ ಅಂತ ಬಂದೆ. ಏನದು? ಮೇಡಮ್ ಅದೇ ಕನಿಕಾ ಅವ್ರು ಹೇಳಿದ್ರಲ್ವಾ ಹೊಸ ಫಿನಾನ್ಸ್ ಮ್ಯಾನೇಜರ್ ಬರ್ತಾರೆ ಅಂತ, ಅವ್ರು ಬಂದಿದ್ದಾರೆ ಮೇಡಮ್. ಹೌದಾ? ಎಲ್ಲಿದ್ದಾರೆ? ಕರೀರಿ. ಮೇ ಐ ಕಮ್ ಇನ್? ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ಕನಿಕಾ ಸಜೆಸ್ಟ್ ಮಾಡಿರೋದು. ಕನಿಕಾನಾ? ಕನಿಕಾ ರೆಫರ್ ಮಾಡಿದಾಳೆ ಅಂದಮೇಲೆ ಇಂಟರ್ವ್ಯೂ ಎಲ್ಲ ಯಾಕೆ ಆದೇವ್ರೆ? ಅವಳು ಪರ್ಫೆಕ್ಟ್ ಆಗಿರೋರ್ನೇ ಸೆಲೆಕ್ಟ್ ಮಾಡಿರ್ತಾಳೆ. ಯಾಕಂದ್ರೆ ಕನಿಕಾ ಯಾವಾಗ್ಲೂ ಅಳ್ದು ತೂಗಿ ಯೋಚನೆ ಮಾಡ್ತಾಳೆ. ಕನಿಕಾ ಹೇಳ್ಬಿಡಿ, ಅವಳು ಯಾರನ್ನ ಸಜೆಸ್ಟ್ ಮಾಡಿದಾಳೋ ಅವರು ಇಮಿಡಿಯೇಟ್ ಆಗಿ ಬಂದು ಜಾಯಿನ್ ಆಗ್ಬೋದು ಅಂತ. ಏನಾಯ್ತು ಮೇಡಮ್, ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲ ಪ್ರಿಯಾ, ನೀವು ಹೊರಡಿ, ನಾನು ಮಾತಾಡ್ತೀನಿ. ಭಾಗ್ಯ, ಮೇ ಐ ಕಮ್ ಇನ್ ಅಂತ ಕೇಳಿದೆ, ನೀನೇನು ಆನ್ಸರ್ ಮಾಡಿದೆ, ಹಾಗೆ ಹೊರಗಡೆ ನಿಲ್ಸಿದ್ಯಲ್ಲ. ಸಾರಿ ಶ್ರೇಷ್ಠ, ಗೊತ್ತಾಗ್ಲಿಲ್ಲ. ಬಾ ಬಾ, ಒಳಗ್ ಬಾ. ಭಾಗ್ಯ, ನಾನು ಕುತ್ಕೋಬೋದಾ ಅಥವಾ ನೀನು ಹೇಳೋವರೆಗೂ ಹೀಗೆ ನಿಂತ್ಕೊಂಡೇ ಇರಬೇಕಾ? ಅಯ್ಯೋ, ಹಾಗೇನಿಲ್ಲ ಶ್ರೇಷ್ಠ, ಪ್ಲೀಸ್ ಕೂತ್ಕೋ. ಥ್ಯಾಂಕ್ ಯು. ಇದೇನು ಶ್ರೇಷ್ಠ ನೀನಿಲ್ಲಿ? ಅರೆ, ನೀನೇನಿಲ್ಲಿ ಅಂದ್ರೆ ಏನರ್ಥ? ಇವಾಗ ತಾನೇ ಅವ್ರು ಹೇಳಿದ್ರಲ್ಲ ಭಾಗ್ಯ, ಹೊಸದಾಗಿ ಬಂದಿರೋ ಫಿನಾನ್ಸ್ ಮ್ಯಾನೇಜರ್ ನಾನೇ. ಇನ್ಫ್ಯಾಕ್ಟ್ ಕನಿಕಾನ ನನ್ನ ರೆಫರ್ ಮಾಡಿದ್ದು. ಅದು ಸರಿ, ನಾನಿಲ್ಲೇ ಕೆಲಸ ಮಾಡೋ ವಿಷಯ ನಿಂಗೆ ಗೊತ್ತಿರ್ಲಿಲ್ವಾ? ಹಾ ಭಾಗ್ಯ, ನನಗೆ ಗೊತ್ತಿತ್ತು. ನೀನ್ ಇಲ್ಲಿ ಕೆಲಸ ಮಾಡ್ತೀಯ ಅಂತಾನೂ ಗೊತ್ತು, ನೀನ್ ಅಂಡರಲ್ಲಿ ನಾನು ಕೆಲಸ ಮಾಡ್ಬೇಕು ಅಂತಾನೂ ಗೊತ್ತಿತ್ತು. ಅದೆಲ್ಲ ಗೊತ್ತಿದ್ದೆ ನಾನು ಇಲ್ಲಿಗೆ ಬಂದಿದ್ದು. ನನ್ನ ಕೈ ಕೆಳಗಡೆ ಕೆಲಸ ಮಾಡಬೇಕು ಅಂತ ಗೊತ್ತಿದ್ದು ಬಂದ ಇವಳು. ಏನ್ ನಡೀತಾ ಇದೆ ಇಲ್ಲಿ? ಭಾಗ್ಯ, ಏನಾಯ್ತು? ಏನೋ ಯೋಚನೆ ಮಾಡ್ತಿದ್ಯಾ? ಏನಾದ್ರೂ ಪ್ರಾಬ್ಲಮಾ? ಏನಿಲ್ಲ ಏನಿಲ್ಲ. ಅಲ್ಲ ಭಾಗ್ಯ, ನಾನು ಇಲ್ಲಿಗೆ ಬರೋ ವಿಷಯ ನಿನಗೆ ಗೊತ್ತಿರ್ಲಿಲ್ವಾ? ನಾನು ಕನಿಕಂಗೆ ರೆಸ್ಯೂಮ್ ಫಾರ್ವರ್ಡ್ ಮಾಡಿದ್ದೆ, ಅವಳು ನಿನ್ಗೆ ಹೇಳಿರ್ತಾಳೆ ಅಂತ ಅನ್ಕೊಂಡಿದ್ದೆ.
ಇಲ್ಲ ಆದಿಯವ್ರು ಹೇಳಿದ್ರು ಯಾರೋ ಫಿನಾನ್ಸ್ ಮ್ಯಾನೇಜರ್ ಪೋಸ್ಟ್ ಬರ್ತಾರೆ ಅಂತ, ಆದರೆ ಅದು ನೀನಂತ ನನಗೆ ಗೊತ್ತಿರಲಿಲ್ಲ. ನಾನೇ ಭಾಗ್ಯ. ಅಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟೆ. ಹಳೆಯ ಆಫೀಸಲ್ಲಿ ತಾಂಡವ್ಗಷ್ಟೆಲ್ಲ ಅವಮಾನ ಆದಮೇಲೆ ನಾನು ಅಲ್ಲಿ ಕೆಲಸ ಮಾಡೋದು ತಾಂಡವ್ಗೆ ಇಷ್ಟ ಇರಲಿಲ್ಲ. ಅಲ್ಲಿ ರಿಸೈನ್ ಮಾಡಿ ಸ್ವಲ್ಪ ದಿನಕ್ಕೆ ಗೊತ್ತಾಯ್ತು ಇಲ್ಲಿ ವೇಕೆನ್ಸಿ ಖಾಲಿ ಇದೆ ಅಂತ. ಸೊ ಅದಕ್ಕೆ ಇಲ್ಲಿ ಬಂದೆ. ಇಲ್ಲಿ ತನಕ ಎಲ್ಲ ಓಕೆ ಆಗಿದೆ ಭಾಗ್ಯ. ಇನ್ಮೇಲೆ ಇಟ್ ಡಿಪೆಂಡ್ಸ್ ಆನ್ ಯು. ಭಾಗ್ಯ, ನೀನು ಓಕೆ ಅಂದರೆ ಇಲ್ಲಿ ಸೇರ್ಕೊಳ್ತೀನಿ. ನೀನು ರಿಜೆಕ್ಟ್ ಮಾಡಿದ್ರೆ ಬೇರೆ ಎಲ್ಲಾದರೂ ಕೆಲಸ ನೋಡ್ಕೊಳ್ತೀನಿ. ಅಲ್ಲ ಶ್ರೇಷ್ಠ, ಆದಿಯವರೇ ಓಕೆ ಅಂದಮೇಲೆ ನಾನು ಹೇಗೆ ರಿಜೆಕ್ಟ್ ಮಾಡೋಕ್ಕಾಗುತ್ತೆ? ಅಯ್ಯೋ ಇಲ್ಲ ಭಾಗ್ಯ, ನಾನು ಆದಿಯವ್ರ ಕಡೆಯಿಂದ ಬಂದಿದ್ದಲ್ಲ, ಕನಿಕನ್ ಕಡೆಯಿಂದ ಬಂದಿದ್ದು. ಇಲ್ಲ ಶ್ರೇಷ್ಠ, ಏನೇ ಆದರೂ ನನ್ನ ಪ್ರಕಾರ ನೀನು ಆದಿಯವ್ರ ಕಡೆಯಿಂದಾನೇ ಬಂದಿರೋದು. ಅವರೆಲ್ಲ ಹೇಳಿದ್ಮೇಲೆ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿಂದಾನೇ ಕೆಲ್ಸಕ್ಕೆ ಜಾಯ್ನ್ ಆಗಿಬಿಡು. ಏನು ಮಾಡಬೇಕು ಅನ್ನೋದನ್ನ ಪ್ರಿಯಾ ನಿನಗೆ ಬ್ರೀಫ್ ಮಾಡ್ತಾರೆ. ಒಂದು ನಿಮಿಷ. ಪ್ರಿಯಾ ಅವರೇ, ಒಂದು ಸ್ವಲ್ಪ ನನ್ನ ಕ್ಯಾಬಿನಿಗೆ ಬರ್ತೀರಾ? ಮೇಡಮ್. ಬನ್ನಿ ಪ್ರಿಯಾ. ಪ್ರಿಯಾ, ನಿಮಗೆ ಶ್ರೇಷ್ಠದು ಪರಿಚಯ ಆಗಿರ್ಬೇಕಲ್ಲ? ಹಾಂ ಮೇಡಮ್, ಆಗಿದೆ. ಇವ್ರಿಗೆ ಒಂದ್ಸಲ ನಮ್ಮ ಆಫೀಸ್ ಎಲ್ಲ ತೋರಿಸ್ಬಿಟ್ಟು ಏನು ಕೆಲಸ ಮಾಡಬೇಕು ಅಂತ ಬ್ರೀಫ್ ಮಾಡಿಬಿಡಿ. ಸರಿ ಮೇಡಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಭಾಗ್ಯ. ಅಲ್ಲ, ಈ ಶ್ರೇಷ್ಠನಲ್ಲಿ ಯಾಕೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಬದಲಾವಣೆ? ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಅವಳಿಲ್ಲಿ ಕೆಲ್ಸಕ್ಕೆ ಬಂದು ಸೇರ್ಕೊಂಡ್ಲ? ಕನ್ನಿಕಾ ಯಾಕೆ ಇವಳನ್ನ ರೆಫರ್ ಮಾಡಿದ್ಲು? ಇಬ್ರು ಸೇರ್ಕೊಂಡು ಏನೋ ನಡೆಸ್ತಾ ಇದ್ದಾರೆ. ಏನು ಅಂತ ನಾನು ಕಣ್ಣು ಹಿಡಿಲೇಬೇಕು.